ನಮಸ್ಕಾರ. ಇದು GBH63 ಯೂಟ್ಯೂಬ್ ಚಾನಲ್ ಅಪ್ಡೇಟ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಮುಖ್ಯಾಂಶಗಳು: ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಪಂಚಾಯತ್ ಸಮುದಾಯ ಮಹಿಳಾ ಒಕ್ಕೂಟದ ಪ್ರತಿಭಟನೆ, ಧರಣಿ, ಎಚ್ಚರಿಕೆ. ದಾವಣಗೆರೆ: ರಾಜ್ಯದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸಂಪನ್ಮೂಲ ಸಮುದಾಯ ವ್ಯಕ್ತಿಗಳ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಿನ್ನೆ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೂರಾರು ಮಹಿಳಾ ಪ್ರತಿನಿಧಿಗಳು ಬೆಳಗ್ಗೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಅರ್ಪಿಸಿದರು. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮದ ಸಮುದಾಯ ಬರಹಗಾರರು, ಮಹಿಳಾ ಸಂಪನ್ಮೂಲ ವ್ಯಕ್ತಿಗಳು ಕೇವಲ 3 ಅಂಕಿ ರೂಪಾಯಿಗಳ ಗೌರವಧನ ಪಡೆಯುತ್ತಿದ್ದು, ಇತ್ತೀಚೆಗೆ ಹೋರಾಟದ ಫಲವಾಗಿ ಸರ್ಕಾರ ಸ್ವಲ್ಪ ಸಂಬಳ ಹೆಚ್ಚಳ ಮಾಡಿದ್ದರೂ ಕೂಡ ಅದನ್ನು ಪಡೆಯಲು ಹಗ್ಗ ಆಧಾರದ ಮೇಲೆ ಗೌರವಧನ ಪಡೆಯುವಂತೆ ಸರ್ಕಾರ ಆದೇಶ ನೀಡಿದ್ದು, ಈ ಆದೇಶದಿಂದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಬರಹಗಾರರಿಗೆ ಮಾರಕವಾಗಿದೆ. ಅಲ್ಲದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರ ಕಿರುಕುಳ, ತಾರತಮ್ಯ ಮತ್ತು ಮಹಿಳಾ ಪ್ರತಿನಿಧಿಗಳು ಹಲವಾರು ದಿನಗಳಿಂದ ಈ ಒಂದು ನೋವನ್ನು ಅನುಭವಿಸುವಂತಾಗಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷೆ ಎ. ಸುಶೀಲಾ, ಸಮೃದ್ಧಿ ಸಂಜೀವಿನಿ ದೊಡ್ಡಬಾತಿ ಒಕ್ಕೂಟದ ಕೃಷಿ ಸಖಿ ಮುಖ್ಯಸ್ಥೆ ಶ್ರೀಮತಿ ನೀಲಾ ಲೋಕಿಕೆರೆ, ಶ್ರೀಮತಿ ಸುನೀತಾ ಅಶೋಕ್ ಲೋಕಿಕೆರೆ ಮತ್ತಿತರ ಮಹಿಳಾ ಮುಖಂಡರು, ಪ್ರತಿನಿಧಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿನಿಧಿಗಳೊಂದಿಗೆ ನೋವನ್ನು ಹಂಚಿಕೊಂಡರು. ಸರ್ಕಾರ ಈವರೆಗೂ ಕೂಡ ಮಹಿಳಾ ಒಕ್ಕೂಟದ ಮಹಿಳಾ ಗ್ರಾಮ ಪಂಚಾಯತ್ ಮಟ್ಟದ ಪೂರ್ತಿ ಪ್ರತಿನಿಧಿಗಳಿಗೆ ಜೀವನ ಭದ್ರತೆ ಕೂಡ ಕೊಡದೆ ಮತ್ತು ಹೆರಿಗೆ ಹಾಗೂ ಬಾಣಂತಿಯರು ಆದಾಗ ಯಾವುದೇ ರಜೆ ಕೂಡ ಸೌಲಭ್ಯವನ್ನು ಕೂಡ ಕೊಡದೆ, ಹಾಗೆ ಪಿಂಚಣಿ ಮತ್ತು ಜೀವನ ಭದ್ರತೆ ಸೌಲಭ್ಯ ಕೂಡ ಈವರೆಗೆ ಇರುವುದಿಲ್ಲ ಎಂದು ನೋವನ್ನು ತೋಡಿಕೊಂಡರು. ಕಾರ್ಯನಿರ್ವಹಿಸುವಾಗ ಅವರ ಜೀವಕ್ಕೆ ಅಪಾಯ ಬಂದಲ್ಲಿ ಯಾವುದೇ ಪರಿಹಾರ ಕೂಡ ಇರುವುದಿಲ್ಲ. ಅವರಿಗೆ ಯಾವುದೇ ಪರಿಹಾರವಾಗಿ 3 ರಿಂದ 5 ಲಕ್ಷ ರೂಗಳು ಕೂಡ ಪರಿಹಾರಧನ ನೀಡುವಂತಾಗಬೇಕು. ಈ ಎಲ್ಲ ಕಾರಣಗಳಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತಹ ಮಹಿಳಾ ಸ್ತ್ರೀಶಕ್ತಿ ಒಕ್ಕೂಟದ ಸಮುದಾಯ ಬರಹಗಾರ ವ್ಯಕ್ತಿಗಳ ಜೀವನ ಭದ್ರತೆ ಹಾಗೂ ಸಂಬಳವನ್ನು ಕನಿಷ್ಠ 15,000ಕ್ಕೆ ಹೆಚ್ಚಳ ಮಾಡಿ ಅವರ ನೆರವಿಗೆ ಬರುವಂತೆ ಒತ್ತಾಯಿಸಿದರು. ರಾಜ್ಯಾದ್ಯಂತ ಮಹಿಳಾ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿ, ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಅಧ್ಯಕ್ಷೆ ಎ. ಸುಶೀಲಾ, ದೊಡ್ಡಬಾತಿ ಸಮೃದ್ಧಿ ಸಂಜೀವಿನಿ ಒಕ್ಕೂಟದ ಗ್ರಾಮ ಪಂಚಾಯಿತಿಯ ಕೃಷಿ ಸಖಿ ಒಕ್ಕೂಟದ ಮುಖ್ಯಸ್ಥೆ ಶ್ರೀಮತಿ ನೀಲಾ ಲೋಕಿಕೆರೆ, ಶ್ರೀಮತಿ ಸುನೀತಾ ಅಶೋಕ್ ಲೋಕಿಕೆರೆ ಸೇರಿದಂತೆ ಮಹಿಳಾ ಒಕ್ಕೂಟದ ಪ್ರತಿನಿಧಿಗಳು ಹಾಗೂ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ನೋವನ್ನು ಘೋಷಣೆ ಮೂಲಕ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಘೋಷಣೆ ಕೂಗಲಾಗಿ ಸ್ಥಳಕ್ಕೆ ಧಾವಿಸಿದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖ್ಯಸ್ಥರು ಬಂದು ಮನವಿ ಪತ್ರವನ್ನು ಸ್ವೀಕರಿಸಿ, ಈ ಒಂದು ಮನವಿಯನ್ನು ಸರ್ಕಾರಕ್ಕೆ ಕಳಿಸಲು ಆಗುವುದು, ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವುದಾಗಿ ಅವರು ಆಶ್ವಾಸನೆ ನೀಡಿದರು. ನಂತರ ಮಹಿಳಾ ಪ್ರತಿನಿಧಿಗಳು ಮುಂದಿನ ಆದೇಶಕ್ಕಾಗಿ ಕಾಯ್ದು ನೋಡಿ ಮತ್ತೆ ಹೆಚ್ಚಿನ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ ಪ್ರಸಂಗ ಕೂಡ ನಡೆಯಿತು. ವರದಿ ನಿರೂಪಣೆ ಪುರಂದರ್ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ಇದು GBH63 ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಮ್ಮ ತಾಲೂಕಾ ಅಧಿಕಾರಿ ಹತ್ರ ಸೈನ್ ತಗೊಂಡು ID ಕಾರ್ಡ್ಗಳನ್ನ ನಾವೇ ತಗೋಬೇಕು ಅಂತ ಹೇಳಿ ಎಲ್ಲ ತಾಲೂಕಿಗೂ ಸಹ ಅದು ಆರ್ಡರ್ ಪಾಸ್ ಆಗಿದೆ. ಮೊನ್ನೆ ಒಂದು ಸುತ್ತೋಲೆ ಬಂತಲ್ಲ, ಗ್ರೇಡಿಂಗ್ ಮೇಲೆ ಗೌರವಧನವನ್ನು ಹೆಚ್ಚಳ ಮಾಡಿದ್ರಲ್ಲ,
ಆ ಸುತ್ತೋಲೆಯಲ್ಲೇನೆ ಐ ಡಿ ಕಾರ್ಡ್ ತಗೊಳಕ್ ಪರ್ಮಿಷನ್ ಸಹ ಕೊಟ್ಟಿದ್ದಾರೆ. ಐ ಡಿ ಕಾರ್ಡಿಂದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಆಯ್ತಾ. ನಮ್ಮ ಗೌರವಧನ ಹೆಚ್ಚಳ ಆಗಿರ್ಬೋದು, ಸೇವಾ ಭದ್ರತೆ ಆಗಿರ್ಬೋದು, ಮತ್ತೆ ಸಂಬಳ ಸಹಿತ ಹೆರಿಗೆ ರಜೆ, ಆಯ್ತಾ. ESI, PF ಆಗಿರ್ಬೋದು, TADA ಆಗಿರ್ಬೋದು, ಕೆಲವೊಂದು ಅನುಮತಿಗಳು ಸಿಕ್ಕಿದ್ದಾವೆ, ಕೆಲವೊಂದು ಸಿಕ್ಕಿಲ್ಲ. ಬಟ್ ಇದು ಗ್ರೇಡಿಂಗ್ ಮೇಲೆ ಅಥವಾ ಆರ್ಥಿಕ ಪರಿಸ್ಥಿತಿಯ ಅದ್ರ ಮೇಲೆ ನೀವು ಗೌರವಧನವನ್ನು ಹೆಚ್ಚಿಗೆ ತಗೊಳ್ರಿ ಅನ್ನೋದು ಅದು ನಮಗೆ ಬೇಡ ಅಂತೇಳಿ ಬಹು ಮುಖ್ಯವಾದ ವಿಚಾರ ಅದು, ಹೌದ್ರಾ. ಹಾಗಾಗಿ ಅದನ್ನು ವಾಪಸ್ ತಗೊಂಡು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಲಿ, ಆ ಉದ್ದೇಶಕ್ಕೆ ಅನುಮತಿಯನ್ನು ಸರ್ಕಾರ ಕೊಡಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಿರೋದು.